ಎಡೆಮುರಿ ಕಟ್ಟಿದ ಪೊಲೀಸ್ ಪಡೆ. 41 ಲಕ್ಷ ಮೌಲ್ಯದ ಚಿನ್ನ ಬೆಳ್ಳಿ ವಶ, 7 ಆರೋಪಿಗಳ ಬಂಧನ. 8/6/2026 ವೈಜ್ಞಾನಿಕ ತನಿಖೆ ಕ್ಷಿಪ್ರ ಕಾರ್ಯಾಚರಣೆ ಸರಣಿ ಕಳ್ಳತನ ಪ್ರಕರಣಗಳಲ್ಲಿ ಭಾರೀ ಯಶಸ್ಸು ಸಾಧಿಸಿದ ಕೊಪ್ಪಳ ಜಿಲ್ಲಾ ಪೊಲೀಸರು. ಗಂಗಾವತಿ ಹಾಗೂ ಕುಷ್ಟಗಿ ವ್ಯಾಪ್ತಿಯಲ್ಲಿ ನಡೆದ ಸರಣಿ ಕಳ್ಳತನ ಪ್ರಕರಣಗಳನ್ನು ಕೇವಲ 6 ಗಂಟೆಗಳ ಅವಧಿಯಲ್ಲಿ ಭೇದಿಸಿರುವ ಕೊಪ್ಪಳ ಜಿಲ್ಲಾ ಪೊಲೀಸರು 7 ಆರೋಪಿಗಳನ್ನು ಬಂಧಿಸಿ 41 ಲಕ್ಷ ಮೌಲ್ಯದ ಚಿನ್ನ ಬೆಳ್ಳಿ ಆಭರಣಗಳು ಹಾಗೂ ನಗದನ್ನ ವಶಪಡಿಸಿಕೊಳ್ಳುವ ಮೂಲಕ ಅಪರಾಧ ಜಾಲಕ್ಕೆ ತೀವ್ರ ಹೊಡೆತ ನೀಡಿದ್ದಾರೆ. ಪೊಲೀಸ್ ಉಪವಿಭಾಗ ಅಧಿಕಾರಿಗಳ ಕಾರ್ಯಾಲಯ ಗಂಗಾವತಿಯ ಆವರಣದಲ್ಲಿ ಸೋಮವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಡಿವೈಎಸ್ಪಿ ಜೆಎಸ್ ನ್ಯಾಮೇಗೌಡರವರು, ಗಂಗಾವತಿ ನಗರದ ಗುಂಡಮ್ಮ ಕ್ಯಾಂಪ್ ಹಾಗೂ ವಂದನಿ ವಾರ್ಡ್ನಲ್ಲಿ ಜೂನ್ 6ರಂದು ನಡೆದ 2 ಮನೆ ಕಳ್ಳತನ ಪ್ರಕರಣಗಳನ್ನು ಕ್ರೈಂ ತನಿಖೆಯಲ್ಲಿ ಪೊಲೀಸರು ಗಮನಾರ್ಹ ಯಶಸ್ಸು ಸಾಧಿಸಿದ್ದಾರೆ ಎಂದು ತಿಳಿಸಿದರು. ಜಿಲ್ಲಾ ಪೊಲೀಸ್ ಅಧೀಕ್ಷಕ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಐಪಿಎಸ್ ರವರ ಮಾರ್ಗದರ್ಶನದಲ್ಲಿ ಹಾಗೂ ಡಿವೈಎಸ್ಪಿ ಜೆಎಸ್ ನ್ಯಾಮೇಗೌಡರವರ ಮೇಲ್ವಿಚಾರಣೆಯಲ್ಲಿ ಗಂಗಾವತಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಕಾಶ್ ಯಾಥನೂರ್ ನೇತೃತ್ವದ ವಿಶೇಷ ತಂಡ ವೈಜ್ಞಾನಿಕ ತಂತ್ರಜ್ಞಾನ ಬಳಸಿ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿತು. ಪ್ರಕರಣ ದಾಖಲಾದ 6 ಗಂಟೆಯೊಳಗೆ ಸಾಹಿಲ್ ಅಲಿಯಾ ಸೋನು 21 ವರ್ಷ, ವೀರೇಶ್ ಚೆಲುವಾದಿ 20 ವರ್ಷ ಹಾಗೂ ಒಬ್ಬ ಕಾನೂನು ಸಂಘರ್ಷಕ್ಕೊಳಗಾದ ಬಾಲಕನನ್ನ ಬಂಧಿಸಲಾಯಿತು. ಗಂಗಾವತಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಕಾಶ್ ಯಾಥನೂರ್ ಆರೋಪಿತರಿಂದ ಸುಮಾರು 100 ಗ್ರಾಂ ಚಿನ್ನದ ಆಭರಣ, 1450 ಗ್ರಾಂ ಬೆಳ್ಳಿ ಆಭರಣ ಹಾಗೂ ನಗದು ಸೇರಿದಂತೆ ಒಟ್ಟು 19 ಲಕ್ಷ ಮೌಲ್ಯದ ಸ್ವತ್ತನ್ನ ವಶಪಡಿಸಿಕೊಳ್ಳಲಾಗಿದೆ. ಬಳಿಕ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇದೇ ವೇಳೆ ಕುಷ್ಟಗಿ ಪಟ್ಟಣದ ಅಪ್ರಾಪ್ತ ಬಾಲಕನನ್ನು ದುರುಪಯೋಗ ಪಡಿಸಿಕೊಂಡು ಮನೆಯಿಂದ ಚಿನ್ನಾಭರಣ ಕಳವು ಮಾಡಿಸಿದ ಪ್ರಕರಣ ಸೇರಿದಂತೆ ಇತರೆ ಕಳ್ಳತನ ಪ್ರಕರಣಗಳ ತನಿಖೆಯಲ್ಲೂ ಪೊಲೀಸರು ಯಶಸ್ಸು ಸಾಧಿಸಿದ್ದಾರೆ. ಜಿಲ್ಲಾ ಪೊಲೀಸ್ ಅಧೀಕ್ಷಕ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಐಪಿಎಸ್ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಹೇಮಂತ್ ಕುಮಾರ್ ಐಪಿಎಸ್ ಅವರ ಮಾರ್ಗದರ್ಶನದಲ್ಲಿ ಕುಷ್ಟಗಿ ವೃತ್ತದ ಸಿಪಿಐ ವಿಶ್ವನಾಥ್ ಹಿರೇಗೌಡರ್ ನೇತೃತ್ವದ ತಂಡ ಆರೋಪಿತರಾದ ನವೀನ್ ಕಲಾಲ್, ಬಸವರಾಜ್ ಅಂಗಡಿ, ರಾಜ್ ಮೊಹಮ್ಮದ್ ಹಾಗೂ ಮತ್ತೋರ್ವ ಬಸವರಾಜ್ ಅವರನ್ನ ಬಂಧಿಸಲಾಗಿದೆ. ಆರೋಪಿತರಿಂದ 150 ಗ್ರಾಂ ಚಿನ್ನದ ಆಭರಣ, 180 ಗ್ರಾಂ ಬೆಳ್ಳಿಯ ಆಭರಣ ಸೇರಿದಂತೆ ಒಟ್ಟು 22 ಲಕ್ಷ ಮೌಲ್ಯದ ಕಳವು ಸ್ವತ್ತನ್ನ ವಶಪಡಿಸಿಕೊಳ್ಳಲಾಗಿದೆ. ಈ ಪ್ರಕರಣದಲ್ಲೂ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ. ಒಟ್ಟಾರೆ ಗಂಗಾವತಿ ಉಪವಿಭಾಗ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದ 5 ಕಳ್ಳತನ ಪ್ರಕರಣಗಳನ್ನ ಪೊಲೀಸರು ಭೇದಿಸಿದ್ದು 7 ಆರೋಪಿತರನ್ನ ಬಂಧಿಸಿದ್ದಾರೆ. ಅವರಿಂದ ಒಟ್ಟು 250 ಗ್ರಾಂ ಚಿನ್ನದ ಆಭರಣ, 1630 ಗ್ರಾಂ ಬೆಳ್ಳಿಯ ಆಭರಣ ಸೇರಿದಂತೆ ಸುಮಾರು 41 ಲಕ್ಷ ಮೌಲ್ಯದ ಕಳವು ಸ್ವತ್ತನ್ನ ಜಪ್ತಿ ಮಾಡಲಾಗಿದೆ. ಪೊಲೀಸ್ ಇಲಾಖೆಯ ತ್ವರಿತ ಕಾರ್ಯಾಚರಣೆ, ವೈಜ್ಞಾನಿಕ ತನಿಖೆ ವಿಧಾನ ಹಾಗೂ ಸಮನ್ವಯತೆಯಿಂದ ಕಳ್ಳತನ ಪ್ರಕರಣಗಳನ್ನು ಕ್ಷಿಪ್ರವಾಗಿ ಭೇದಿಸಿರುವುದಕ್ಕೆ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ವ್ಯಕ್ತವಾಗಿದೆ ಎಂದು ಡಿವೈಎಸ್ಪಿ ಜೆಎಸ್ ನ್ಯಾಮೇಗೌಡರ್ ತಿಳಿಸಿದರು. ಮನೆಗಳಿಗೆ ಪೊಲೀಸ್ ಭದ್ರತೆ, ಲಾಕ್ ಹೌಸ್ ಬೀಟ್ ಸಿಸ್ಟಮ್ ಜಾರಿ. ಲಾಕ್ ಹೌಸ್ ಬೀಟ್ ಸಿಸ್ಟಮ್ ಸಾರ್ವಜನಿಕರ ಮನೆಗಳ ಸುರಕ್ಷತೆಯನ್ನ ಹೆಚ್ಚಿಸುವ ಉದ್ದೇಶದಿಂದ ಕೊಪ್ಪಳ ಜಿಲ್ಲಾ ಪೊಲೀಸ್ ಇಲಾಖೆ ಲಾಕ್ ಹೌಸ್ ಬೀಟ್ ಸಿಸ್ಟಮ್ ಅನ್ನು ಜಾರಿಗೆ ತಂದಿದೆ ಎಂದು ಗಂಗಾವತಿ ಪೊಲೀಸ್ ಉಪವಿಭಾಗದ ಡಿವೈಎಸ್ಪಿ ಜೆಎಸ್ ನ್ಯಾಮೇಗೌಡರ್ ತಿಳಿಸಿದ್ದಾರೆ. ಈ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿರುವ ಅವರು, ಮನೆಗಳಿಗೆ ಕೀಲಿ ಹಾಕಿಕೊಂಡು ಊರು ಬಿಟ್ಟು ಹೊರಗಡೆ ಹೋಗುವವರು ತಮ್ಮ ವಿವರಗಳನ್ನು ಪೊಲೀಸ್ ಇಲಾಖೆಯ ವಾಟ್ಸ್ಆಪ್ ಸಂಖ್ಯೆಗೆ ಮಾಹಿತಿ ನೀಡಬೇಕೆಂದು ತಿಳಿಸಿದ್ದಾರೆ. ಈ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿರುವ ಅವರು, ಮನೆಗಳಿಗೆ ಕೀಲಿ ಹಾಕಿಕೊಂಡು ಊರು ಬಿಟ್ಟು ಹೊರಗಡೆ ಹೋಗುವವರು ತಮ್ಮ ವಿವರಗಳನ್ನು ಪೊಲೀಸ್ ಇಲಾಖೆಯ ವಾಟ್ಸ್ಆಪ್ ಸಂಖ್ಯೆ 8277978603ಗೆ ಕಳುಹಿಸಬಹುದು ಎಂದು ತಿಳಿಸಿದ್ದಾರೆ. ಮಾಹಿತಿ ನೀಡಿದ ಮನೆಗಳ ಮೇಲೆ ಸ್ಥಳೀಯ ಪೊಲೀಸರು ವಿಶೇಷ ನಿಗಾ ವಹಿಸಿ ಅಗತ್ಯ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಿದ್ದಾರೆ ಎಂದು ಹೇಳಿದರು. ಸಾರ್ವಜನಿಕರು ಈ ಸೌಲಭ್ಯದ
ಸದುಪಯೋಗ ಪಡೆದುಕೊಂಡು ತಮ್ಮ ಮನೆಗಳ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳುವಂತೆ ಡಿವೈಎಸ್ಪಿ ಮನವಿ ಮಾಡಿದ್ದಾರೆ. ನನ್ನ ಗಂಗಾವತಿ ಉಪವಿಭಾಗದಲ್ಲಿ ಗಂಗಾವತಿ ನಗರ ಹಾಗೂ ನಮ್ಮ ಕುಷ್ಟಗಿ ವೃತ್ತದಲ್ಲಿ ಕುಷ್ಟಗಿ ಪೊಲೀಸ್ ಠಾಣೆಯಲ್ಲಿ ಕಳೆದ ಒಂದು 15 ದಿವಸದಲ್ಲಿ 3 ತಿಂಗಳ ಹಿಂದ್ಗಡೆ 2 ಪ್ರಕರಣಗಳು ದಾಖಲಾಗಿತ್ತು ಕುಷ್ಟಗಿಯಲ್ಲಿ, ಹಾಗೂ ಒಂದು 15 ದಿವಸದಲ್ಲಿ ಒಂದೊಂದು ಪ್ರಕರಣ ದಾಖಲಾಗಿತ್ತು. ಒಟ್ಟು ಅಲ್ಲಿ 3 ಪ್ರಕರಣಗಳು ಮತ್ತು ಗಂಗಾವತಿ ನಗರದಲ್ಲಿ 2 ದಿನದಲ್ಲಿ 2 ಕಳ್ಳತನ ಪ್ರಕರಣಗಳು ವರದಿಯಾಗಿದ್ದವು. ನನ್ನ ಗಂಗಾವತಿ ಉಪವಿಭಾಗದ ಅಧಿಕಾರಿಗಳು 2 ತಂಡಗಳನ್ನಾಗಿ ನೇಮಿಸಲಾಗಿತ್ತು. 2 ತಂಡಗಳು ಕ್ಷಿಪ್ರ ಕಾರ್ಯಾಚರಣೆಯನ್ನು ಮಾಡಿಕೊಂಡು ನಮ್ಮ ಗಂಗಾವತಿ ನಗರದಲ್ಲಿ ಗಂಗಾವತಿ ನಗರ ಇನ್ಸ್ಪೆಕ್ಟರ್ ಆದಂಥ ಶ್ರೀ ಪ್ರಕಾಶ್ ಯಾತ್ನೂರ್ ಅವರ ನೇತೃತ್ವದಲ್ಲಿ ಕೂಡಲೇ ಕಳ್ಳತನ ಮಾಡಿದಂಥ 2 ಪ್ರಕರಣಗಳಲ್ಲಿ ಆರೋಪಿತರನ್ನು ಪತ್ತೆ ಹಚ್ಚಿ ಒಟ್ಟು 4 ಜನ ಆರೋಪಿತರನ್ನು ಪತ್ತೆ ಹಚ್ಚಿ ಅವರಿಂದ ಕಳ್ಳತನವಾದಂಥ ಒಟ್ಟು 10 ತೊಲೆ ಬಂಗಾರ ಮತ್ತು 1.5 ಕಿಲೋ ಬೆಳ್ಳಿ ಹಾಗೂ 25,000 ರೂಪಾಯಿ ದುಡ್ಡು ಕಳ್ಳತನ ಆಗಿತ್ತು. ಅವೆಲ್ಲವುಗಳನ್ನು ಸಹಿತ ಯಥಾವಿಚ್ಛವಾಗಿ ನಮ್ಮ ಸೈಂಟಿಫಿಕ್ ಏಡ್ಸಿಂದ ಅವ್ರ ಫಿಂಗರ್ ಪ್ರಿಂಟ್ ಸಿಕ್ತು, ಅಲ್ಲಿ ಫಿಂಗರ್ ಪ್ರಿಂಟಿಂದ ಮತ್ತು CDR ಅನಾಲಿಸಿಸಿಂದ ಪತ್ತೆ ಮಾಡಿರುತ್ತಾರೆ. ಕೇವಲ ಪ್ರಕರಣ ದಾಖಲಾದ 3 ಗಂಟೆಯಲ್ಲಿಯೇ ನಮ್ಮ ಇನ್ಸ್ಪೆಕ್ಟರ್ಗಳು ಮತ್ತು ನಮ್ಮ ಕ್ರೈಮ್ ಸಿಬ್ಬಂದಿಯವರು ಬಹಳ ಅತಿ ಉತ್ತಮವಾದ ಕೆಲಸ ಮಾಡಿದ್ದಾರೆ. ಅದನ್ನು ಮಾನ್ಯ SP ಸಾಹೇಬರು ಕೊಪ್ಪಳದವರು ಮತ್ತು ಅಡಿಷನಲ್ SP ಅವರ ಮಾರ್ಗದರ್ಶನದಲ್ಲಿ ಇದು ಕಾರ್ಯವನ್ನು ಆಗಿದೆ. ಅದರ ಜೊತೆಗೆ ನಮ್ಮ ಕುಷ್ಟಗಿಯಲ್ಲಿ ನಮ್ಮ ಕುಷ್ಟಗಿಯ CPR ಆದಂಥ ಶ್ರೀ ಹಿರೇಗೌಡರವರ ನೇತೃತ್ವದಲ್ಲಿ PSI ಆದಂಥ ನಮ್ಮ ಹನುಮಂತರಪ್ಪರವರ ಕಾರ್ಯಾಚರಣೆಯಲ್ಲಿ ಟೀಮ್ ಮಾಡಿಕೊಂಡು ಅಲ್ಲಿ ಕಳ್ಳತನ ಆದಂಥ 3 ಪ್ರಕರಣಗಳು HBT ಹಾಗೂ ಇನ್ನೊಂದು ದುರ್ದೈವ ಏನು ಅಂತಂದರೆ ಒಂದು ಸಣ್ಣ ಮಗುಗೆ ಆ ಮಗುಗೆ ಫೋರ್ಸೆಬಲಿ ಸಿಗರೇಟನ್ನು ಸೇರಿಸೋದು ಮತ್ತು ಗುಟ್ಕಾ ತಿನ್ನಿಸ್ಲಿಕ್ಕೆ ಮಾಡಿ ಆ ಮಗುವಿಂದ ವಿಡಿಯೋ ರೆಕಾರ್ಡಿಂಗ್ ಮಾಡಿದಂಗೆ ಮಾಡಿ ಆ ಮಗುಗೆ ಬ್ಲ್ಯಾಕ್ ಮೇಲ್ ತಂತ್ರವನ್ನು ಮಾಡಿ ಮಗುಗೆ ನಿಮ್ಮ ಅಪ್ಪಗೆ ಹೇಳ್ತೀನಿ, ನಿಮ್ಮ ಮಗುಗೆ ಹೇಳ್ತೀನಿ ಅವನಿಗೆ ಅಂತ ಹೇಳಿ ಮಗುವಿನ ಕಡೆದ ಮನೆಯಲ್ಲಿಯ ಬಂಗಾರ ಸಾಮಾನುಗಳನ್ನು ಅವುಗಳನ್ನು ತರಿಸಿ ತೆಗೆದುಕೊಂಡು ದೋಚಿ ಹೋಗಿದ್ದಂಥ ಒಂದು ಪ್ರಕರಣ ಕೂಡ ಇತ್ತು. ಇವೆಲ್ಲವೂ ಸೇರಿಕೊಂಡು ನಮ್ಮ ಕುಷ್ಟಗಿ CP ಅವರ ನೇತೃತ್ವದಲ್ಲಿ ಒಟ್ಟು 3 ಪ್ರಕರಣಗಳನ್ನು ಪತ್ತೆ ಮಾಡಿ ಒಟ್ಟು 13 ತೊಲೆ ಬಂಗಾರ ಹಾಗೂ 25 ತೊಲೆ ಬೆಳ್ಳಿಯನ್ನು ಸಹಿತ ಪತ್ತೆ ಮಾಡಿರುತ್ತಾರೆ. ನಮ್ಮ ಗಂಗಾವತಿ ಉಪವಿಭಾಗದಲ್ಲಿ ಎಲ್ಲವೂ ಸೇರಿ ಒಟ್ಟು 5 ಪ್ರಕರಣಗಳು ಪತ್ತೆಯಾಗಿದ್ದಾವೆ. 7 ಜನ ಆರೋಪಿತರನ್ನು ಪತ್ತೆ ಮಾಡಿ 250 ಗ್ರಾಮ್ ಅಂದರೆ 25 ತೊಲೆ ಬಂಗಾರ, 1,630 ಗ್ರಾಮ್ ಬೆಳ್ಳಿ ಮತ್ತು 25 ಲಕ್ಷ ರೂಪಾಯಿ ಹಣವನ್ನು ಪತ್ತೆ ಮಾಡಿರುತ್ತೇವೆ. ಒಟ್ಟು ಎಲ್ಲವೂ ಸೇರಿ ಅಂದಾಜು ಒಂದು 41 ಲಕ್ಷ ರೂಪಾಯಿಯ ಮೌಲ್ಯದ ಆಭರಣಗಳನ್ನು ಮತ್ತು ಹಣವನ್ನು ಪತ್ತೆ ಮಾಡಿ ನಮ್ಮ ಉಪವಿಭಾಗದ ಸಿಬ್ಬಂದಿಗಳಾದ ಶ್ರೀ ನಾಗರಾಜ್ PSI, ಮರಿಶಾಂತಗೌಡ HC, ಭೀಮಾ ನಾಯ್ಕ್, ಫಕೀರಪ್ಪ, ರಮೇಶ್, ಮೈಲಾರಪ್ಪ, ರಾಘವೇಂದ್ರ, ಪರಶುರಾಮ್, ಸುಭಾಷ್, ವಿಶ್ವನಾಥ್, ದುರ್ಗಪ್ಪ, ಗಂಗಾವತಿ ನಗರದ ಸಿಬ್ಬಂದಿಗಳು ಇವರೆಲ್ಲರೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಕುಷ್ಟಗಿಯಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಅಂತ ಹಿರೇಗೌಡರು, PSI ಅಂತ ಹನುಮಂತಪ್ಪ ಅವರವರು ಹಾಗೂ ಇನ್ನೊಬ್ಬರು PSI ಪುಂಡಪ್ಪ ಇವರ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಶ್ರೀಧರ್, ಅಮರೇಶ್, ಪರಶುರಾಮ್, ಹನುಮಂತ, ಮಂಜುನಾಥ್, ಪ್ರಶಾಂತ್, ಶಿವರಾಜ್ ಇವರೆಲ್ಲರೂ ಸೇರಿಕೊಂಡು ಹಾಗೂ ನಮಗೆ CDRನಲ್ಲಿ ನಮ್ಮ ಮಾನ್ಯ SP ಸಾಹೇಬರ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುವಂಥ ಪ್ರಸಾದ್ರವರು ಕೂಡ ತುಂಬ ಉಪಯುಕ್ತವಾದಂಥ ನಮ್ಮ ಪ್ರಸಾದ್ ಹಾಗೂ ಮಂಜುನಾಥ್ ಇವರು ಕೂಡ ನಮಗೆ ಇಮಿಡಿಯೇಟ್ ಆಗಿ ಬೇಕಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರಿಗೂ ಸಹಿತ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಇವರೆಲ್ಲರೂ ಕೂಡಿ ಒಳ್ಳೆಯ ಕೆಲಸವನ್ನು ಮಾಡಿದ್ದನ್ನು ಮಾನ್ಯ SP ಸಾಹೇಬರು ಕೊಪ್ಪಳ ಹಾಗೂ ಮಾನ್ಯ ಅಡಿಷನಲ್ SP ಸಾಹೇಬರು ಕೊಪ್ಪಳರವರು ಪ್ರಶಂಸೆಯನ್ನು ಸಲ್ಲಿಸಿರುತ್ತಾರೆ ಹಾಗೂ ಬಹುಮಾನವನ್ನು ಸಹಿತ ಘೋಷಿಸಿರುತ್ತಾರೆ. ಧನ್ಯವಾದಗಳು. ಸರಿ, ಕುಷ್ಟಗಿ ನಮ್ಮ ಉಪವಿಭಾಗದಲ್ಲಿ 2 ಸೇರಿ ಒಟ್ಟು 5 ಪ್ರಕರಣಗಳು 5 ಕೇಸ್ಗಳಾಗಿದ್ದಾವೆ. 5 ಕೇಸ್ನಲ್ಲಿ 7 ಜನ ಆರೋಪಿತರನ್ನು ಹಿಡಿದಿದ್ದೇವೆ. ಅವರಿಂದ 250 ಗ್ರಾಮ್ ಬಂಗಾರ, 1,630 ಗ್ರಾಮ್ ಬೆಳ್ಳಿ ಹಾಗೂ 25 ಲಕ್ಷ ರೂಪಾಯಿ ಹಣವನ್ನು ಒಟ್ಟು ಅಂದಾಜು ಎಲ್ಲವೂ ಸೇರಿಕೊಂಡು 41 ಲಕ್ಷ ರೂಪಾಯಿ ಬೆಲೆ ಬಾಳುವ ಸಾಮಾನುಗಳನ್ನು ಪತ್ತೆ ಮಾಡಿರುತ್ತೇವೆ. ಓಕೆ ಸರ್.
ಈಗ ಇನ್ನೊಂದು 2 ದಿವಸದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶವನ್ನು ಸಹಿತ ಬರ್ತದೆ. ಈಗ ತಮಗೆಲ್ಲ ಗೊತ್ತಿರ್ಬೋದು, ಎನ್ಕ್ರೋಚ್ಮೆಂಟನ್ನೆಲ್ಲ ತೆಗೆದು ರೋಡ್ಗಳನ್ನೆಲ್ಲ ಅಗಲ್ ಮಾಡಿದ್ದೇವೆ. ಅದರ ಜೊತೆಗೆ ಈಗ ಲೈನ್ ಹಾಕ್ಸೋದು ಮತ್ತು ಹಿಂದಗಡೆ ಇನ್ಮೇಲೆ 1 ವೇ ಪಾರ್ಕಿಂಗು ಮತ್ತು ಹಿಂದಗಡೆ 1 ವೇ ಮೂವ್ಮೆಂಟು ಮತ್ತೆ ಅಲ್ಟರ್ನೇಟ್ ಪಾರ್ಕಿಂಗ್ ಇದೆಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಹೆಲ್ಮೆಟ್ ಕಾರ್ಯಕ್ರಮವನ್ನು ಖಂಡಿತವಾಗ್ಲೂ ಈ ಸಲ ಸ್ಟ್ರಿಕ್ಟಾಗಿ ಎನ್ಫೋರ್ಸ್ ಮಾಡಲಿಕ್ಕೆ ನಾವು ಮಾಡ್ತಾ ಇದ್ದೇವೆ. ತಮಗೊಂದು ವಿನಂತಿ ಏನು ಅಂತಂದರೆ, ನಮ್ಮ ಫಾರ್ ಎಕ್ಸಾಂಪಲ್ ನಂದೇ ಗಂಗಾವತಿ ಉಪವಿಭಾಗದಲ್ಲಿ ವರ್ಷಕ್ಕೆ ಏನಿಲ್ಲ ಅಂದರೂ ಸಹಿತ 400 ಇದ್ರ ಪ್ರಕರಣಗಳಾಗ್ತಾ ಇದ್ದಾವೆ, ಆಕ್ಸಿಡೆಂಟ್ ಪ್ರಕರಣಗಳಾಗ್ತಿದ್ದಾವೆ. ಆ 400 ಪ್ರಕರಣಗಳಲ್ಲಿ 250ಕ್ಕಿಂತ ಮೇಲೆ ಕೇವಲ ಮೋಟರ್ ಸೈಕಲ್ ಆಕ್ಸಿಡೆಂಟ್ಸ್ ಆಗ್ತವೆ. ಎಲ್ಲವೂ ಸಹಿತ ವಿತೌಟ್ ಹೆಲ್ಮೆಟ್ಟು ಮತ್ತು ಏನು ಸರಾಯಿ ಕುಡಿದ ಬಗ್ಗೆ ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ. ಅದಕ್ಕಾಗಿ ನಾವು ಇದು ಹೆಲ್ಮೆಟ್ ಇತ್ತು ಅಂತಂದರೆ ಜೀವ ಉಳಿಯುತ್ತೆ, ಸೀಟ್ ಬೆಲ್ಟ್ ಇದ್ದರೆ ಜೀವ ಉಳಿಯುತ್ತೆ. ಮೊದಲು ಜೀವ ಉಳಿಬೇಕು, ಆಮೇಲೆ ಎಲ್ಲ. ಅದಕ್ಕಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನು ಅಂತಂತಂದರೆ, ಇದನ್ನು ಡ್ರೈವ್ ನಾವು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಿಮ್ಮ ಸಹಕಾರ ಇರಲಿ. ನಾವು ಇನ್ನೂ 2 ದಿವಸ ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೇವೆ. 2 ದಿವಸ ಆದಮೇಲೆ ನಾವು ಎಲ್ಲವೂ ಮೇನ್ ಸರ್ಕಲ್, CB ಸರ್ಕಲ್, ಗಾಂಧಿ ಸರ್ಕಲ್, ಇಲ್ಲಿ ಯಾವುದಿದು ಬಸವನಗರ ಅದರ ಅಲ್ಲಿ ಸರ್ಕಲ್ಲು, ಮತ್ತು 4 ಕಡೆ ನಿಂತ್ಕೊಂಡು ಜಿಗ್ಜ್ಯಾಗ್ನಲ್ಲಿ ಬ್ಯಾರಿಕೇಡನ್ನು ಹಾಕಿ ನಾವು ನಿಂತ್ಕೊಂಡು ಹೆಲ್ಮೆಟ್ ಯಾರು ಇರ್ತೈತೆ ಅವ್ರಿಗೆ ಬಿಡ್ತೇವೆ. ಹೆಲ್ಮೆಟ್ ಇರ್ಲಾರ್ದವ್ರಿಗೆ ಒಂದು ಹೆಲ್ಮೆಟ್ಟು ತೆಗೆದುಕೊಂಡು ಹಾಕೋಬೇಕು, ಇಲ್ಲ ಅಂತಂದರೆ ದಂಡ ಹಾಕಬೇಕು. ದಂಡ ಹಾಕೋತಕ್ಕಂಥ ನಿಮ್ಗೆ ಬಿಡಲ್ಲ. ಅದಕ್ಕಾಗಿ ದಯವಿಟ್ಟು ಇಲ್ಲಿ ವಿನಂತಿ ಮಾಡ್ಕೋತೀನಿ, ಇನ್ನೂ ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಡ್ರೈವ್ ಮಾಡಿ. ನಿಮ್ಮ ಜೀವ ಭಾಳ ಮುಖ್ಯ. ಮತ್ತು ಸೀಟ್ ಬೆಲ್ಟ್ ಹಾಕೊಡ್ರಿ. ನಾನು ಒಂದು ಹೇಳಬೇಕಾದ ವಿಷಯ, ಮೊನ್ನೆ ಕನಕಗಿರಿಯಲ್ಲಿ ಒಬ್ಬರು ಪತ್ರಿಕಾ ಮಿತ್ರರದ್ದು ಸಹಿತ ಒಂದು ಆಕ್ಸಿಡೆಂಟ್ ಆಯಿತು. ಖುದ್ದಾಗಿ ನಾನೇ ಮತ್ತು ಹಾಗೂ ನಮ್ಮ ಡ್ರೈವರ್ ಸೇರಿಕೊಂಡು, ನಾವು ಗೊತ್ತಿರಲಿಲ್ಲ, ನಾವೇನು ನಿಂತ್ಕೊಂಡಿರೋದು ನಾವು ತಿಳ್ಕೊಂಡಿದ್ದೆ ನಿಂತ್ಕೊಂಡಿರತ್ತೆ. ಬಟ್ ನೋಡಿದರೆ ಆಕ್ಸಿಡೆಂಟ್ ಆಗಿತ್ತು. ನಾನೇ ಮುಂದೆ ಹೋಗಿ ಏನಾಗಿ ಮತ್ತೆ ಹೊಳ್ಳಿ ಬಂದು ನೋಡಿದರೆ ಅಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಯಾರೂ ಸೀಟ್ ಬೆಲ್ಟ್ ಹಾಕ್ಕೊಂಡಿರಲಿಲ್ಲ. ಸೀಟ್ ಬೆಲ್ಟ್ ಹಾಕೊಳ್ಳೋ ಸಲಾಗಿ ಬಲೂನ್ ಓಪನ್ ಆಗಿಲ್ಲ. ಬಲೂನ್ ಓಪನ್ ಆದಾಗೆ ನಾವೇನಾದರೂ ಒಂದು 10 ನಿಮಿಷ ಲೇಟ್ ಮಾಡಿದ್ವಿ ಅಂತಂದರೆ ಜೀವ ಹೋಗುವಂಥ ಚಾನ್ಸಸ್ ಎಲ್ಲ ಇತ್ತು. ಅದಕ್ಕಾಗಿ ದಯವಿಟ್ಟು ಸೀಟ್ ಬೆಲ್ಟ್ ಭಾಳ ಮುಖ್ಯ ಕಾರಿಗೆ, ಅದರ ಜೊತೆಗೆ ಮೋಟರ್ ಸೈಕಲ್ಗೆ ಹೆಲ್ಮೆಟ್ ಭಾಳ ಮುಖ್ಯ. ಇವೆರಡರ ಕುರಿತು ನಾವು ಜಾಗೃತಿ ಮೂಡಲಿಕ್ಕೆ ನಾವು ಕಾರ್ಯಕ್ರಮ ಮಾಡ್ತೇವೆ. ಅದಕ್ಕೆ ನಿಮ್ಮ ಸಹಕಾರ ಇರಲಿ. ಹಾಗೂ ಪತ್ರಿಕೆಯಲ್ಲಿ ಸಹಿತ ಬರಲಿ. 2 ಡೇಸ್ನಲ್ಲಿ ನಾವೆಲ್ಲರಿಗೂ ಸಹಿತ ಇನ್ನು ನಿಂತ್ಕೊಂಡು ಸ್ಟ್ರಿಂಜೆಂಟ್ ಆಗಿ ಹೆಲ್ಮೆಟ್ ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತೇವೆ, ಸೀಟ್ ಬೆಲ್ಟ್ ಅವೇರ್ನೆಸ್ ಕಾರ್ಯಕ್ರಮ. ಜಿಲ್ಲೆಯ ಹೊಸ ವಿನೂತನವಾದಂಥ ಒಂದು ಕಾರ್ಯಕ್ರಮ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್. ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಅಂತಂದರೆ, ಎಲ್ಲ ಕೊಪ್ಪಳ ಜಿಲ್ಲೆಯಲ್ಲಿ ನನ್ನ ಗಂಗಾವತಿ ಉಪವಿಭಾಗದಲ್ಲಿ ಯಾರು ಜನರು ತಮ್ಮ ಮನೆಯಲ್ಲಿ ಯಾರೂ ಇರದೆ ಎಲ್ಲರೂ ಹೋಗ್ತಾ ಇದ್ರಂತಂದರೆ, ತಾವು ಮನೆಯನ್ನು ಕೀಲಿ ಹಾಕುವ ಮುಂಚೆ ನಮ್ಮ ಗಂಗಾವತಿ ಕೊಪ್ಪಳದ ಪೊಲೀಸ್ ಠಾಣೆಯ ನಂಬರ್ ಆದಂಥ 8227978603. ನಾನು ಇನ್ನೊಂದ್ಸಲ ಹೇಳ್ತೀನಿ, 8277978603. ಇದಕ್ಕೆ ನೀವು ಫೋನ್ ಮಾಡಿ ಹೇಳಿದ್ರಂತಂದರೆ ನಾವು ನಿಮ್ಮ ಮನೆಯ ಕಾಯು ಜವಾಬ್ದಾರಿ ನಮ್ಮದು. ನಮ್ಮ ಪೊಲೀಸರಿಗೆ ನಾವು ಇಮಿಡಿಯೇಟಾಗಿ ಅಂದು ರಾತ್ರಿ ತಮ್ಮ ಮನೆಗೆ ಮೇಲಿಂದ ಮೇಲೆ ಭೇಟಿ ಕೊಡಲಿಕ್ಕೆ ಹೇಳ್ತೇವೆ. ಅದರ ಜೊತೆಗೆ CCTVಯನ್ನು ಕೂಡ ಅಲ್ಲಿ ಹಾಕಿ ಇಲ್ಲಿಂದನೇ ನಾವು ಕಾಯಲಿಕ್ಕೆ ಮಾಡಿದಂಥ ಒಂದು ವಿನೂತನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉಪಯೋಗವನ್ನು ತಾವೆಲ್ಲರೂ ತೆಗೆದುಕೊಂಡು ಹೋಗಬೇಕು. ಅದರ ಜೊತೆಗೆ ಯಾರ್ಯಾರು ಮನೆಯ ಕೀಲಿಯನ್ನು ತಾವು ಹಾಕುವಾಗ ಸಾಧ್ಯವಾದಷ್ಟು ತಾವು ಮಾಸ್ಟರ್ ಕೀಯನ್ನು ಹಾಕೋದು ಭಾಳ ಅತ್ಯುತ್ತಮ. ಆಗದೇ ಇದ್ರಂತಂದರೆ ಮತ್ತೆ ಎಲ್ಲ ಬಂಗಾರ ಸಾಮಾನುಗಳನ್ನ ಬೆಲೆ ಬಾಳಗಳನ್ನು ಲಾಕರ್ದಲ್ಲಿ ಇಡೋದು ಅತಿ ಉತ್ತಮ. ಅದಾಗಿಯೂ ಕೂಡ ಇಟ್ಟಿರತ್ತಂತಂದರೆ ಜೋಪಾನವಾಗಿ ಇಡಬೇಕು. ಅದರ ಜೊತೆಗೆ ಪೊಲೀಸ್ ಇಲಾಖೆಗೆ ತಿಳಿಸಿದಿರತ್ತಂದರೆ ನಾವು ನಿಮ್ಮ ಮನೆಯನ್ನು ರಾತ್ರಿ ಎಲ್ಲ ಕಾಯ್ತೇವೆ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ನಮ್ಮ ವಿನೂತನ ಕಾರ್ಯಕ್ರಮ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್. ಈ ಕಾರ್ಯಕ್ರಮದ ಉಪಯೋಗವನ್ನು ಎಲ್ಲ ಜನರು ನಾಗರಿಕರು ಉಪಯೋಗ ಮಾಡಿಕೊಳ್ಳಬೇಕು ಅಂತೇಳಿ ಈ ಮೂಲಕ ಕೋರಿಕೊಳ್ತೇನೆ. ಈಗ ಮೊನ್ನೆ ಏನು ನಮ್ಮ ಗಂಗಾವತಿ ನಗರದಲ್ಲಿ ಏನು 2 ಕಳ್ತನ ಆಗಿದ್ದಾವೆ, ಅವರು ಮನೆಯ ಮೇಲೆ ಮಲಗಿದ್ದಾರೆ, ತಳಗಡೆ ಕೀಲಿ ಹಾಕಿ ಇಟ್ಟಿದ್ದಾರೆ. ಆ ಕೀಲಿ ಹಾಕಿ ಇಟ್ಟಿದ್ದಕ್ಕೆ ಮೇಲೆ ಇದ್ರೂ ಸಹಿತ ತಮ್ಮ ಕೀಲಿ ಹಾಕಿದ್ದಕ್ಕೆ ಬಂದು ಕಳ್ತನ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ನಿಮ್ಮ ಬಂಗಾರ ಸಾಮಾನುಗಳ ಬಗ್ಗೆ ನಿಮಗೆ ಜವಾಬ್ದಾರಿ ಜಾಸ್ತಿ ಇರಬೇಕು. ತಾವು ಮೇಲೆ ಹೋದಾಗ ಅದು ಬಂಗಾರ ಸಾಮಾನು ತೆಗೆದುಕೊಂಡು ಮೇಲೆ ಇಟ್ಕೊಂಡಿದ್ದೀರ ಅಂದರೆ ಭಾಳ ಉಪಯೋಗ ಆಗ್ತಿತ್ತು. ನೀವು ಮೇಲೆ ಮಲ್ಕೋತೀರಿ, ತಳಗಡೆ ಕೀಲಿ ಹಾಕಿ ಇಟ್ಕೊಂಡು ಹೋಗ್ತೀರಿ, ಕಳ್ತನ ಆಗ್ತಾ ಇದೆ. ಅದರ ಜೊತೆಗೆ ಮಕ್ಕಳಿಗೆ ಮಾತಾಡೋದು ಭಾಳ ಮುಖ್ಯ ಇದೆ. ನನ್ನದೊಂದು ವಿನಂತಿ, ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಗಂಗಾವತಿ ಗ್ರಾಮೀಣದಲ್ಲಿ ಅಯೋಧ್ಯದಲ್ಲಿ ಹೊಸ ಅಯೋಧ್ಯ ನಗರದಲ್ಲಿ ಒಂದು ಬರ್ಬರವಾದಂಥ ಒಂದು ಘಟನೆ ನಡೆದಿದೆ. ಅದರಲ್ಲಿಯೂ ಕೂಡ
ಮಕ್ಕಳಿಗೆ ಸ್ವಲ್ಪ ಸರಿಯಾದ ಶಿಷ್ಟಾಚಾರಗಳನ್ನು ತಾವು ತಿಳಿಸ್ಬೇಕು, ಮಕ್ಕಳ ಜೊತೆ ಸರಿಯಾಗಿ ಬೆರಿಬೇಕು, ಬೆರೆದುಕೊಂಡು ಮಕ್ಕಳಲ್ಲಿ ಏನು ವಿಚಾರಗಳು ಬರ್ತವೆ ಅದ್ರ ಬಗ್ಗೆ ತಾವು ನೋಡಿಕೊಂಡು, ಈಗ ಯಾಕೆ ಅಂತಂದರೆ ನಾನು ಕುಷ್ಟಗಿಯಲ್ಲೂ ಸಹಿತ ಹೇಳಿದೆ, ಮಗುವಿಗೆ ಎದುರಿಸಿ ಅದಕ್ಕೆ ಬೆದರಿಸಿ ಮಗುವಿನ ಕಡೆದ ಇಲ್ಲ ಸಲ್ಲದ ಕೆಲಸಗಳನ್ನು ಮಾಡಲಿಕ್ಕೆ ಹಚ್ಚಿತ್ತು. ಅದೇ ರೀತಿ ನಿನ್ನೆ ಆದಂಥ ಒಂದು ಮರ್ಡರ್ನಲ್ಲೂ ಸಹಿತ ಮೊಬೈಲ್ನಲ್ಲಿ ಸ್ವಲ್ಪ ಭಾಳ ಗಮನ ಹರಿಸಿದ್ದಕ್ಕಾಗಿ ಮತ್ತು ಮಗು ಯಾರ ಜೊತೆನೂ ಸಹಿತ ಸೇರ್ತಾ ಇರಲಿಲ್ಲ, ಅಂದರೆ ಬೆರಿತಾ ಇಲ್ಲ ಸಲುವಾಗಿ ಒಬ್ಬನೇ ಆಗಿದ್ದ ಸಲುವಾಗಿ ಮೊಬೈಲ್ ಅವರಿಗೆ ದೋಸ್ತದಾಗ ಆಗ್ತಾ ಇತ್ತು. ಅದಕ್ಕಾಗಿ ಮಕ್ಕಳ ಜೊತೆಗೆ ತಾವು ಸರಿಯಾಗಿ ಬೆರಿಬೇಕು, ಮಕ್ಕಳನ್ನು ಅರಿತುಕೊಳ್ಬೇಕು, ಮಕ್ಕಳಲ್ಲಿ ಆಗುವ ಬದಲಾವಣೆಗಳನ್ನು ತಿಳಿದುಕೊಂಡು ಮಕ್ಕಳನ್ನು ಒಳ್ಳೆಯ ಸಮಾಜಮುಖಿಯನ್ನಾಗಿ ಮತ್ತು ಇಂಟ್ರಾವರ್ಟ್ ಆಗದ ರೀತಿಯಲ್ಲಿ ತಾವು ಕೆಲಸವನ್ನು ಮಾಡ್ಕೋಬೇಕು ಮತ್ತು ಅವರಿಗೆ ಧೈರ್ಯವನ್ನು ತುಂಬಬೇಕು ಅಂತೇಳಿ ಈ ಮೂಲಕ ನಾನು ತಮ್ಮಲ್ಲಿ ಕೇಳ್ಬೋದು. ಧನ್ಯವಾದಗಳು.